ಆಪರೇಷನ್ ಸಿಂಧೂರ 4ನೇ ದಿನದಲ್ಲಿ ಈಗ ಪಾಕಿಸ್ತಾನ 3 ದಿನ ಸತತವಾಗಿ ದಾಳಿಯನ್ನ ಮಾಡ್ತಾ ಇದೆ. 3ನೇ ದಿನ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ. ಮೇ 14ರವರೆಗೆ ಭಾರತೀಯ ವಿಮಾನ ತಾತ್ಕಾಲಿಕವಾಗಿ ಬಂದ್ ಅನ್ನುವಂಥದ್ದನ್ನ ಹೇಳಿಯಾಗಿದೆ. ಭಾರತದ 32 ವಿಮಾನ ನಿಲ್ದಾಣಗಳು ಕೂಡ ತಾತ್ಕಾಲಿಕವಾಗಿ ಬಂದ್ ಆಗಿವೆ. ಈಗ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಘೋಷಣೆಯನ್ನ ಮಾಡಿದೆ. ಈಗ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಈಗ ಮೇ 14ರವರೆಗೂ ಕೂಡ ಭಾರತೀಯ ವಿಮಾನ ತಾತ್ಕಾಲಿಕವಾಗಿ ರದ್ದಾಗಿದೆ. ಕೆಲವು ಭಾಗಗಳಲ್ಲೆಲ್ಲ, ಗಡಿ ಭಾಗಗಳಲ್ಲಂತೂ ವಿಮಾನ ಹಾರಾಟಕ್ಕೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಕಾರಣ ಡ್ರೋನ್ ಹಾರಾಟವನ್ನು ಹೆಚ್ಚಿನ ರೀತಿಯಲ್ಲಿ ದಾಳಿಯನ್ನು ಮಾಡ್ತಾ ಇದೆ ಡ್ರೋನ್ ಮೂಲಕವಾಗಿ ಪಾಕಿಸ್ತಾನ. ಆ ನಿಟ್ಟಿನಲ್ಲಿ ನಾಗರಿಕರ ಸುರಕ್ಷತೆ ಅತಿ ಮುಖ್ಯವಾಗಿದೆ. ಬಟ್ ಪಾಕಿಸ್ತಾನ ಮಾತ್ರ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಮಾತ್ರ ವಿಮಾನ ಹಾರಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಜನ ಸತ್ರು ಕೂಡ ಚಿಂತೆ ಇಲ್ಲ ಅನ್ನುವಂಥ ಯೋಚನೆ ಆ ಪಾಕಿಸ್ತಾನಕ್ಕಿದೆ. ಅಂತಹ ದರಿದ್ರ ದೇಶ ಅದು. ಜನ ಸತ್ರು ಪರವಾಗಿಲ್ಲ ಅನ್ನುವಂಥ ಮಾನಸಿಕತೆ ಆ ದೇಶಕ್ಕಿದೆ. ಭಾರತದ 32 ವಿಮಾನ ನಿಲ್ದಾಣಗಳು ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮುಂದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿದೆ. ಭಾರತದ 32 ವಿಮಾನ ನಿಲ್ದಾಣಗಳನ್ನು ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಸತತವಾಗಿ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಪಾಕ್ ಪ್ರಧಾನಿ ಕೂಡ ಈಗ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರಂತೆ. ಏನು ಹೇಳ್ತಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. Earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. The armed forces are maintaining a strong vigil on the situation. They have been given instructions to deal strongly with any instances of a repetition of the violations of the borders along the international border as well as the line. ಸಂಪೂರ್ಣ ಜವಾಬ್ದಾರಿಯನ್ನು ಈಗ ಕೊಡಲಾಗಿದೆ. ಪಾಕಿಸ್ತಾನಕ್ಕೆ ನಮ್ಮ ಸೇನೆ ಪ್ರತ್ಯುತ್ತರವನ್ನು ನೀಡಿದೆ ಅನ್ನುವಂಥದ್ದನ್ನೆಲ್ಲ ಹೇಳಾಗಿದೆ. ಬಟ್ ಈಗ ಮುಂದಿನ ಹೆಜ್ಜೆಯನ್ನು ಯಾವ ರೀತಿಯಾಗಿ ಇಡುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಚೀನಾ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ, ನೀವು ಯಾವುದೇ ರೀತಿಯಾಗಿ ಬೆಂಬಲವನ್ನು ಕೊಡಬೇಡಿ ಅಂತ. ಅದರ ಅರ್ಥ ಏನು? ಭಾರತ ನೇರವಾಗಿ ಈಗ ಪಾಕಿಸ್ತಾನದ ಮೇಲೆ ಅಟ್ಯಾಕನ್ನು ಮಾಡೋಕ್ಕೆ ಶುರು ಮಾಡುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂಥ ದೇಶ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಭಾರತ ತೋರಿಸಿಕೊಟ್ಟಿದೆ. ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ ಅಂಥೇಳಿ. ಬಟ್ ಈಗ ಇರುವಂಥ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ಹೇಗೆ ಕೊಡ್ತೀವಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಈ ರೀತಿಯಾಗಿ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದ್ರು ಕೂಡ, ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಅವರು ಎಚ್ಚರಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ಬಟ್ ಪಾಕಿಸ್ತಾನ ಪ್ರಧಾನಿ ಸುದ್ದಿಗೋಷ್ಠಿ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಈ ವಿಚಾರದಲ್ಲಿ ರಾಘು? ಅರುಣ್, ಬಹಳ ಪ್ರಮುಖವಾಗಿ ನಾವು ಹಿಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಪಾಕ್ನ ಒಳಭಾಗದ ಆಂತರಿಕ ಕಲಹಗಳು ಕೂಡ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದೆ ಅಂತೇಳಿ. ಯಾಕಂದರೆ ಒಂದು ಕಡೆ ಪ್ರಧಾನಿಗಳು ಕದನ ವಿರಾಮವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಏನು ಹೇಳುತ್ತೋ ಅದಕ್ಕೆ ಬದ್ಧವಾಗಿ ಸದ್ಯ ಒಂದು ರೀತಿ ಮಂಡಿಯನ್ನು ಊರುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಆದರೆ ಅಲ್ಲಿನ ಸೇನೆ ಏನಿದೆ, ಅಲ್ಲಿನ ಸೇನಾ ಮುಖ್ಯಸ್ಥರು ಜೊತೆಗೆ ಪ್ರಧಾನಿಯ ನಡುವಿನ ಒಂದಷ್ಟು ವೈಮನಸ್ಸು, ಆಂತರಿಕ ಕಲಹಗಳು ಇವತ್ತು ಮತ್ತೆ ಆ ಕದನ ವಿರಾಮದ ಒಪ್ಪಂದಗಳಾಗಿದ್ರೂ ಕೂಡ ಭಾರತದ ಮೇಲೆ ದಾಳಿ ಮಾಡುವಂಥ ಯತ್ನಗಳನ್ನು ಮಾಡ್ತಾ ಇದೆ. ಅದರ ರಿಸಲ್ಟೇ ಇವತ್ತು ಬರ್ತಾ ಇರುವಂತಹ ಈ ದಾಳಿಗಳು, ಈ ಡ್ರೋನ್ಗಳು, ಅದೆಲ್ಲವನ್ನು ಕೂಡ ತಡೆಯುವಂಥ ಕೆಲಸಗಳಾಗ್ತಾ ಇದ್ರು ಕೂಡ ತನ್ನ ಕಿಡಿಗೇಡಿತನವನ್ನು ಬಿಡದೇ ಇರುವಂತಹ ಪಾಕ್ ಪದೇ ಪದೇ ದಾಳಿ ಮಾಡುವಂತಹ ನಿಟ್ಟಿನಲ್ಲಿ ಯತ್ನವನ್ನು ಮಾಡ್ತಾ ಇದೆ. ಬಟ್ ಈಗ ಈ ಪ್ರಧಾನಿ ಅಂದರೆ ಪಾಕ್ನ ಪ್ರಧಾನಿಯ ಪ್ರೆಸ್ ಮೀಟ್ ಏನಿದೆ ಅದು ಸಾಕಷ್ಟು ಕುತೂಹಲ. ಯಾಕೆ ಅಂತ ಹೇಳಿದ್ರೆ
ಆ ಕದನ ವಿರಾಮ ಒಪ್ಪಂದ ಏನಿತ್ತು ಅದನ್ನು ಬಹಿರಂಗವಾಗಿ ಮಾಡ್ಕೊಂಡಿದ್ದಂತಹ ಪಾಕ್ ಪ್ರಧಾನಿ ಈಗ ಎಲ್ಲೋ ಒಂದ್ ಕಡೆ ಸೇನಾ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಕಂಪ್ಲೀಟ್ ಅವರ ಅಸಹಾಯಕತೆಯನ್ನೇನಾದರೂ ತೋರ್ಕೊಳ್ತಾರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಜೊತೆಗೆ ಅಲ್ಲಿ ಏನಾಗಿದೆ ಅವರ ಸೇನಾ ಜೊತೆಗೆ ಪ್ರಧಾನಿಗಳ ನಡುವೆ ಏನೆಲ್ಲ ವೈಮನಸ್ಸಿದೆ, ಆಂತರಿಕ ಕಲಹಗಳೇನಿದೆ, ಅವು ಏನೇನು ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟಪಡಿಸುವಂಥ ಸಾಧ್ಯತೆ ಇದೆ. ಸೊ ಈ ಎರಡೂ ಕಾರಣಗಳಿಗೆ ಈಗ ಪಾಕ್ ಪ್ರಧಾನಿಯ ಒಂದಷ್ಟು ಪ್ರೆಸ್ ಮೀಟ್ಗಳಿಂದ ಅದು ಆನ್ಸರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಪಾಕಿಸ್ತಾನದಿಂದಲೇ ಈ ಕದನ ವಿರಾಮ ಉಲ್ಲಂಘನೆ ಆಗಿರುವಂಥದ್ದು, ಇದಕ್ಕೆ ನೇರ ಕಾರಣ ಪಾಕಿಸ್ತಾನ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದೆ. ಈ ಎಲ್ಲದರ ಮಧ್ಯೆ ಮತ್ತೆ ಏನಾದರೂ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಪಾಕ್ ಪ್ರಧಾನಿ ನಡೆದುಕೊಳ್ತಾರ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಅನುಮಾನ. ಸೊ ಈ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಏನೆಲ್ಲವನ್ನ ಹೇಳ್ತಾರೆ, ಜೊತೆಗೆ ಏನಾಗಿದೆ ಎನ್ನುವಂಥ ವಿಚಾರಗಳು ಪ್ರೆಸ್ ಮೀಟ್ನ ನಂತರದಲ್ಲಿ ಗೊತ್ತಾಗುತ್ತೆ. ಅರುಣ್ ಓಕೆ, ಒಂದು ಕಡೆಗೆ ಇವರು ಪ್ರೆಸ್ ಮೀಟಲ್ಲಿ ಹೇಳುವಂಥದ್ದೇ ಆದರೆ ತಮ್ಮ ಸಂಕಟವನ್ನು ತಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಜಗಜ್ಜಾಹಿರು ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಏನಾದರೂ ಗಿಜಿನಾಮೆ ಕೊಟ್ಬಿಡ್ತಾರ ಪ್ರಧಾನಿ ಹುದ್ದೆಗೆ, ನನ್ನ ಕಡೆಗೆ ಆಗ್ತಾ ಇಲ್ಲ, ಈ ಥರ ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿ ಆ ಹಂತಕ್ಕೆ ಏನಾದರೂ ಹೋಗೋ ಸಾಧ್ಯತೆ ಇದೆಯಾ ಪಾಕಿಸ್ತಾನದಲ್ಲಿ? ಅಚ್ಚರಿ ಪಡಬೇಕಾಗಿಲ್ಲ, ಯಾಕಂದರೆ ಬೆಳವಣಿಗೆಗಳು ಕೂಡ ಅದೇ ರೀತಿಯಲ್ಲಿದೆ. ಒಂದೊಮ್ಮೆ ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ರೆ ಆ ನಂತರದಲ್ಲೇ ನೆಕ್ಸ್ಟ್ ಇವರು ಕೂಡ ಬೇರೆ ದೇಶಗಳಿಗೆ ಅಥವಾ ಬೇರೆ ಎಲ್ಲಾದರೂ ಹೊರ ದೇಶಗಳಿಗೆ ಪಲಾಯನವನ್ನು ಮಾಡುವಂಥದ್ದನ್ನು ಬಿಟ್ಟರೆ ಬೇರೆ ಆಯ್ಕೆಗಳು ಇಲ್ಲ. ಬೇರೆ ದೇಶಗಳ ವಿಚಾರದಲ್ಲೂ ಅಥವಾ ಈ ಇಂದಿನ ಪಾಕ್ನ ಪ್ರಧಾನಿಗಳ ವಿಚಾರದಲ್ಲೂ ಕೂಡ ಇಂತಹದ್ದೇ ಬೆಳವಣಿಗೆಗಳು ಅನೇಕ ಬಾರಿ ಆಗಿದೆ. ಈ ಹಿಂದೆ ಇಮ್ರಾನ್ ಖಾನ್ ವಿಚಾರದಲ್ಲೂ ಕೂಡ ಒಂದಷ್ಟು ಆಂತರಿಕ ಕಲಹಗಳು ಯಾವ ರೀತಿ ಆ ಪಾಕಿಸ್ತಾನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವ್ರ ವಿಚಾರದಲ್ಲೂ ಕೂಡ ಅಂದರೆ ಈಗಿನ ಪ್ರಧಾನಿಯ ವಿಚಾರದಲ್ಲೂ ಕೂಡ ಅಂತಹದ್ದೇ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಪ್ರಕಾರವಾಗಿ ಅಲ್ಲಿರುವಂತಹ ಸೇನೆ ಜೊತೆಗೆ ಪಾಕ್ನ ಪ್ರಧಾನಿಯ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರಗಳು ಸ್ಪಷ್ಟ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದೊಮ್ಮೆ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ತಾನು ಏನು ಒಪ್ಪಂದಕ್ಕೆ ಒಪ್ಪಿಕೊಂಡಿದ್ರು ಅದಕ್ಕೆ ಅಲ್ಲಿನ ಸೇನೆ ಬದ್ಧವಾಗಿ ಇಲ್ಲ ಅನ್ನುವಂಥದ್ದು ಕಂಡು ಬಂದರೆ ತಾನು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ತೋಡ್ಕೊಳ್ಳೋದ್ರ ಮುಖಾಂತರವಾಗಿ ನಾನು ಈ ಒಂದು ದೇಶವನ್ನು ಮುನ್ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ನಿಲುವುಗಳನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದನ್ನು ನಾವು ತಳ್ಳಿ ಹಾಕುವಂತೂ ಇಲ್ಲ. ಅಥವಾ ಹಿಂಗಾಗ್ತಾ ಇದೆ, ನಾವು ಏನೇ ಹೇಳಿದ್ರೂ ಕೂಡ ಸೇನೆ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಹೇಳ್ಕೊಂಡು ಬೇರೆ ರೀತಿಯಾದಂತಹ ಪಾಕಿಸ್ತಾನದ ಒಳಭಾಗದ ಆಂತರಿಕ ಕಲಹವನ್ನು ಪ್ರಪಂಚದ ಮುಂದೆ ಬಿಚ್ಚಿಡುವಂಥ ಪ್ರಯತ್ನಗಳನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಪ್ರೆಸ್ ಮೀಟ್ನ ನಂತರದಲ್ಲಿ ಗೊತ್ತಾಗುತ್ತೆ. ಅದಾದ ಬಳಿಕ ಏನಾಗಿದೆ ಅನ್ನುವಂತಹ ಒಂದು ಕ್ಲಾರಿಟಿ, ಆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂಥ ಸಾಧ್ಯತೆ ಇದೆ. ಅರುಣ್.